ಛೆ, ಈ ಬಾಲಂದು ಅತಿ ಆಯ್ತು. ಸಲಿಗೆ ಕೊಟ್ರೆ ಹೇಗೆಲ್ಲ ಮಿಸ್ಯೂಸ್ ಮಾಡ್ಕೋತಾನೆ. ಅವನಿಗೆ ವಾರ್ನಿಂಗ್ ಕೊಟ್ಟರು ಅವನದನ್ನು ಸೀರಿಯಸ್ ಆಗಿ ತಗೊಂಡಂಗೆ ಕಾಣಿಸ್ತಿಲ್ಲ. ಇವತ್ತು ನಾನು ಸುಮ್ಮನೆ ಇದ್ದೆ ಅಂತ ಅದನ್ನೇ ಅಸ್ತ್ರ ಮಾಡಿಕೊಂಡು ಪದೇ ಪದೇ ಇದೇ ಥರ ಏನೋ ಒಂದು ನೆಪ ಮಾಡಿಕೊಂಡು ಈ ರೀತಿ ಅಡ್ವಾಂಟೇಜ್ ತಗೊಳ್ಳೋದನ್ನ ರೂಢಿ ಮಾಡಿಕೊಂಡ್ರೆ ಕಷ್ಟ ಆಗುತ್ತೆ. ನಿನ್ನ ಮುಖ ತೋರಿಸ್ಬೇಡ, ಯಾವತ್ತೂ ಮೀಟ್ ಆಗಲ್ಲ ಅಂತ ಹೇಳೋಕ್ಕೂ ಆಗಲ್ಲ. ಹಾಗೇನಾದರೂ ಹೇಳಿದ್ರೆ ಅವ್ನು ಕರೆದಾಗ ನಾನು ಬರಲಿಲ್ಲ ಅಂದರೆ ನಿಮ್ಮ ಮನೆಗೆ ಬರ್ತೀನಿ ಅಂತ ಹೆದರ್ಸಕ್ಕೆ ಶುರು ಮಾಡ್ತಾನೆ. ಹಾಳಾಗಿ ಹೋಗಲಿ. ಆ ಕಾರ್ತಿಕ್ನ ಸೆಲೆಕ್ಟ್ ಮಾಡಿಕೊಂಡು ಬಾಲಂಗೆ ಗೇಟ್ ಪಾಸ್ ಕೊಡೋಣ ಅಂದರೆ ಅವನು ಸತ್ಯನ ಹಿಂದೆ ಓಡಾಡ್ತಿದ್ದಾನೆ. ಅವರಿಬ್ಬರು ಮಧ್ಯೆ ಏನು ನಡೀತಾ ಇದೆ ಅನ್ನೋದು ಗೊತ್ತಾಗ್ತಿಲ್ಲ. ಬಾಲನ್ನು ಆಪ್ಷನ್ ಆಗಿ ಇಟ್ಕೊಳ್ಳೋಣ ಅಂದರೆ ಇವನು ಈ ರೀತಿ ಅತಿಯಾಗಿ ಆಡ್ತಾನೆ. ಅದೂ ಅಲ್ಲದೆ ಬಾಲನ್ ದೊಡ್ಡಪ್ಪನ ಹೆಸರಲ್ಲಿರೋ 200 ಕೋಟಿ ನನ್ನ ಹೆಸ್ರಿಗೆ ಬರುತ್ತೆ ಅಂದರೆ ಅದು ನೆಗ್ಲೆಕ್ಟ್ ಮಾಡೋ ವಿಷಯ ಅಲ್ಲ. ಕಾರ್ತಿಕ್ನ ಮದುವೆ ಆದರೆ ಕೋಟ್ಯಾಧೀಶ್ವರ ಮನೆ ಸೊಸೆ ಆಗ್ಬೋದಷ್ಟೆ. ಆದರೆ ಬಾಲನ್ ದೊಡ್ಡಪ್ಪ ನನ್ನ ಹೆಸರಿಗೆ ಆಸ್ತಿ ಬರೆದ್ರೆ ನಾನೇ ಕೋಟ್ಯಾಧೀಶ್ವರಿ ಆಗ್ಬೋದು. ಆದರೆ ಈ ಬಾಲ ಮನೆ ತೋರಿಸು, ತಂದೆಗೆ ವಿಷಯ ಹೇಳು ಅಂದರೆ ಯಾಕೆ ಈ ರೀತಿ ಹಿಂದೇಟಾಗ್ತಾನೆ? ಈಗ ನಾನು ಏನು ನಿರ್ಧಾರ ತಗೊಳ್ಳಿ? ತಟ್ಟೆ ತುಂಬ ಇಷ್ಟವಾಗಿದ್ದೆಲ್ಲ ಇಟ್ಟು ಬಾಯ್ಗೆ ಬಟ್ಟೆ ಕಟ್ಟಂಗಾಗಿದೆ ನನ್ನ ಪರಿಸ್ಥಿತಿ. ಇವನು ಕೋಟಿಗೆ ಬಾಳ್ತಾನೆ, ಅವನು ಕೋಟಿಗೆ ಬಾಳ್ತಾನೆ. ಆದರೆ ನಾನು ಯಾರ ಜೊತೆ ಬಾಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಹೇಳೋ, ಬೇರೆ ಯಾವ ಕಾರಣಕ್ಕೆ ಬರ್ತಿದ್ದ? ಇವ್ರು ತಿರುಗಿ ತಿರುಗಿ ನನ್ನ ಬುಡಕ್ಕೆ ಬರ್ತಾರಲ್ಲ, ಅದು ಇವ್ರ ಹತ್ರ ದಿವ್ಯ ನೋಡಕ್ ಬರ್ತಿದ್ದ ಅಂತ ಹೇಳ್ಬಿಡ್ಲ? ಬೇಡ ಬೇಡ, ಹೇಳಿದ್ರೆ ಬಾಮೈದ ನಾನು ಉಳ್ಸಲ್ಲ. ಆದರೆ ಹೇಳಲಿಲ್ಲ ಅಂದರೆ ಈ ನನ್ನ ಮಕ್ಕಳು ನಾನು ಉಳ್ಸಂಗೆ ಕಾಣ್ತಿಲ್ಲ. ಏನು ಹೇಳಲಿ, ಏನು ಮಾಡಲಿ? ಬಾಮೈದ ಎಂಥ ತ್ರಿಶಂಕು ನರಕದಲ್ಲಿ ಬಂದು ನಾನು ಸಿಗಾಕ್ಬಿಟ್ಟಲ್ಲೋ. ಲೇ ಕಾಮಿಡಿ ಪೀಸು, ಅವ್ನು ಇಲ್ಲಿಗೆ ಬರ್ತಾ ಇದ್ದಿದ್ದು ನಮ್ಮ ಏರಿಯಾ ಲಪ್ಟಾಗಿ ಸಿಗ್ತಾನೆ. ಅವನು ಇಲ್ಲಿಗೆ ಬರ್ತಿದ್ದ ಬೇರೆ ಸಿಗ್ತಾನೆ. ಹಾಗಿದ್ರೆ ಅವ್ನು ಇಲ್ಲಿಗೆ ಬರ್ತಿರೋ ಕಾರಣ ಬಾಯ್ ಬಿಡ್ತೀಯೋ ಇಲ್ಲ? ಓ ಗಾಡ್, ಈಗ ನಾನು ದಿವ್ಯನ ವಿಷಯ ಹೇಳೋ ಬ್ಯಾಡ್ವೋ? ಬೇಡ ಬೇಡ, ದಿವ್ಯನ ಬಗ್ಗೆ ಹೇಳಿದ್ರೆ ಇದೇ ಏರಿಯಾದಲ್ಲಿರೋ ಇವರು ಅವಳಿಗೆ ಏನಾದರೂ ಕಿರಿಕ್ ಮಾಡಿದ್ರೆ ಬೇಡ ಬೇಡ. ಮತ್ತೇನು ಹೇಳಿ? ಹೇಳಿ ಬಾಮೈದ, ಅಮಲ್ ಬೇಬಿ ಇಲ್ಲಿ ಬರ್ತಿದ್ದೆ ನಮ್ಮ ಸತ್ಯನ ನಡಕ್ತಾನೆ. ಮಾಟೆ ಏನೇನೋ ಮಾತಾಡ್ಬೇಡ. ಯಾಕೆ ಸತ್ಯ ಕೇಳಕ್ ಭಯನಾ? ಇವನ್ ಬಾಯಿಂದಾನೆ ಗೊತ್ತಾಗ್ಲಿ ನಿಜ ಏನು ಅಂತ. ಹೇಳಕ್ಕೊಂಬಿಡಿ ಪಿಸ್ಸು, ಅಮಲ್ ಬೇಬಿ ಬರ್ತಿದೆ ನಮ್ ಸತ್ಯನ ನಡಕ್ತಾನೆ. ಏಯ್ ಮಾತಾಡೋ. ಏನಣ್ಣ ಮಾತಾಡ್ಲಿ? ಎಲ್ಲ ನೀವೇ ಮಾತಾಡ್ತಾ ಇದ್ದೀರಾ. ನಿನ್ಗೇನ್ ಗೊತ್ತು? ಅಮಲ್ ಬೇಬಿ ನಿನ್ ಹತ್ರ ಏನ್ ಹೇಳ್ಕೊಂಡಿದ್ದಾನೆ ಅದನ್ನ ಹೇಳು. ಅವನೇನ್ ಹೇಳ್ಕೊಂಡಿದ್ದಾನೆ ಎಲ್ಲ ನೀವೇ ಹೇಳ್ಕೊತಿದ್ದೀರಲ್ಲ. ಯಾಕೆ ಸುಳ್ಳು ಹೇಳ್ತೀಯಾ? ಅಮಲ್ ಬೇಬಿ ಬರ್ತಿದೆ ನಮ್ ಸತ್ಯಂಗೋಸ್ಕರ ಅಂತ ನಮ್ಗೆ ಗೊತ್ತು. ನಿಜ ಹೇಳು, ಅವ್ನು ಸತ್ಯನ ಮೇಲೆ ಮನ್ಸಿದ್ಯಾ? ಸತ್ಯ, ನಾನು ಅವಾಗ್ಲಿಂದ ಮಾತಾಡ್ತಾನೆ ಇದ್ದೀನಿ. ನಿಮ್ ಡ್ಯಾಡಿ ಏನು ರಿಯಾಕ್ಷನ್ನೇ ಕೊಡ್ತಿಲ್ಲ. ಇದು ಸಮಾಧಿ ಅಲ್ವಾ? ಇದು ನಿನಗ್ ಸಮಾಧಿಯಾಗಿ ಕಾಣಿಸ್ತಿರ್ಬೋದು, ಆದ್ರೆ ನನಗೆ ನಮ್ಮ ಅಪ್ಪನ ಮಡಿಲು. ಈ ಆಳಿಗೆ ಏನೇ ಸಮಸ್ಯೆ ಆದ್ರೂ ದೇವ್ರ ಹತ್ರ ಹೋಗ್ತಾರೆ ಅಲ್ವಾ? ಕರೆಕ್ಟು. ಆದ್ರೆ ನನ್ ದೇವ್ರು ಇಲ್ಲೇ ಇರ್ಬೇಕಾದ್ರೆ ನಾನು ಇಲ್ಲೇ ತಾನೇ ಬರ್ಬೇಕು. ಹುಡುಗಿಯಾಗಿ ಇದ್ಕೊಂಡು ಹುಡುಗನ ಮೇಲೆ ಕೈ ಮಾಡಿದ್ಯಲ್ಲ, ಎಷ್ಟು ಧೈರ್ಯ ಇರಬೇಕು ನಿನ್ಗೆ. ಮೇಡಮ್, ಸತ್ಯ ದಾರಿಯಲ್ಲಿ ನಡೆದರೆ ಧೈರ್ಯ ಬೆನ್ನಿಂದಿದ್ದೇ ಇರುತ್ತೆ.
ಜೊತೆ ಆಟ ಆಡ್ಬೇಕಪ್ಪ. ಹೇಳಪ್ಪ, ನೀನೇ ನಂಗೆಲ್ಲ ಹೇಳ್ಕೊಡ್ಬೇಕಪ್ಪ. ನೀನ್ ಯಾವಾಗ್ಲೂ ನನ್ ಜೊತೆ ಇರ್ಬೇಕಪ್ಪ. ಪುಟ್ಟ, ಈ ಜಗತ್ತಿನಲ್ಲಿ ಯಾರು ಯಾರ ಜೊತೆ ಶಾಶ್ವತವಾಗಿ ಇರಕ್ಕಾಗಲ್ಲ ಕಣೋ. ಸತ್ತವ್ರನ್ನ ದೆವ್ವ ಅನ್ನೋದು ತಪ್ಪು ಅಮಲ್ ಬೇಬಿ. ಬೇರೆ ಯಾರೇ ಸತ್ರು ಹಾಗನ್ನು ನಾವು ಅದೇ ನಮ್ಮವ್ರು ಸತ್ತಾಗ ದೇವ್ರು ಅಂತೀವಿ ಅಲ್ವಾ? ಇಲ್ಲಿರೋ ಪ್ರತಿಯೊಂದು ಸಮಾಧಿನೂ ಒಬ್ರಲ್ಲ ಒಬ್ರಿಗೆ ದೇವ್ರಿರೋ ಜಾಗನೇ ಆಗಿರುತ್ತೆ. ಹಾಗಿದ್ಮೇಲೆ ಇಲ್ಲಿಷ್ಟೊಂದು ದೇವ್ರಿದ್ಮೇಲೆ ದೆವ್ವ ಭೂತಗಳು ಬರೋಕ್ ಸಾಧ್ಯನಾ? ನೀನ್ ಹೇಳು. ಅಂಕಲ್, ವಾ ಅಂಕಲ್, ಎಂತ ಮಗಳಿಗೆ ಜನ್ಮ ಕೊಟ್ಬಿಡ್ರಿ ಅಂಕಲ್. ಹುಲಿ ಮರಿ ಹುಲಿ ಆಡ್ದಂಗ ಆಡ್ತಾಳೆ. ಅಂಕಲ್, ಎಲ್ರು ಸ್ಮಶಾನಕ್ಕೆ ಭಯ ಪಟ್ಕೊಂಡ್ರೆ ಇವಳು ಅದಕ್ಕಿರೋ ಅರ್ಥನೇ ಬದಲಾಯಿಸ್ಬಿಟ್ಲು. ಇಲ್ಲಿಗೆ ಇನ್ಮೇಲಿಂದ ಯಾರು ಭಯ ಪಟ್ಕೊಂಡ್ ಬರಲ್ಲ, ಭಕ್ತಿಯಿಂದ ಬರ್ತಾರೆ. ಮಟೆ ಏನೇನೋ ಪ್ರಶ್ನೆ ಕೇಳೋ ತಲೆ ಕೆಡಿಸ್ಬಿಡಕಣೋ. ಪ್ರಶ್ನೆ ಕೇಳ್ತಿರೋದ್ ನಾನು, ಉತ್ತರ ಕೊಡ್ಬೇಕಾಗಿರೋದು ನಾನು. ನಿನಗೆ ಯಾಕೆ ತಲೆ ಕೆಡ್ತಿದೆ? ಇಂಥ ತಿಕ್ಕು ತರ ಮಾತುಗಳು ಆಡೆ ಸತ್ಯ ಮನ್ಸಲ್ಲಿ ಏನೇನೋ ತುಂಬಿದಾಯ್ತು. ಈಗಲೂ ಅದು ಮುಂದುವರ್ಸೋದು ಬೇಡ. ಸತ್ಯನ್ ತಲೆ ತುಂಬಿರೋದ್ ನಾನ್ ಮಾತ್ರ ಅಲ್ಲ, ಅದ್ರಲ್ಲಿ ನಿಮ್ ಪಾಲು ಇದೆ. ಆಗಿರೋ ತಪ್ಪಿಗೆ ಪ್ರಾಯಶ್ಚಿತ್ತ ಮಾಡ್ಕೊಂಡು ತಪ್ಪನ್ನ ಸರಿ ಮಾಡ್ಕೊಬೇಕೆ ಹೊರತು ಇನ್ನೊಂದು ತಪ್ಪು ಮಾಡಬಾರ್ದು. ಹಾಗಿದ್ರೆ ಆ ತಪ್ಪನ್ನ ನಿಜ ಮಾಡೋಣ ಬಿಡು. ಅಣ್ಣಂದ್ರ, ನೀವೆಲ್ಲ ಯಾವ ತಪ್ಪಿನ ಬಗ್ಗೆ ಮಾತಾಡ್ತಿದ್ದೀರಾ? ಅದೆಲ್ಲ ಬೇಡ, ಕೇಳಿದಕ್ಕೆ ಉತ್ತರ ಕೊಡು. ಸತ್ಯನ ಮೇಲೆ ಅಮೂಲ್ ಬೇಬಿಗೆ ಮನ್ಸಿದೆ ಇಲ್ವಾ? ಮನ್ಸಿಲ್ಲ ಅಂದ್ರೆ ಇಲ್ಲಿವರೆಗೂ ಯಾಕೆ ಬರ್ತಿದ್ದ? ಅದನ್ನ ಅವನು ಹೇಳಿ, ನೀನಲ್ಲ. ಆದ್ರೆ ಏನ್ ಮಾಡೋದು ಅಂಕಲ್? ನಿಮ್ ಮಗಳಿಗಿರೋ ಧೈರ್ಯ ನನಗಿಲ್ವೇ? ಚಿಕ್ಕವನಾಗಿರ್ಬೇಕಾದ್ರೆ ಮಮ್ಮಿನೋ ಇಲ್ಲ ಡ್ಯಾಡಿನೋ ಕರ್ಕೊಂಡು ಹೋಗ್ತಾ ಇದ್ದೆ. ಮತ್ತೆ ಜಾಸ್ತಿ ಧೈರ್ಯ ಇರೋಂತರ ಬಿಲ್ಡಪ್ ಕೊಡ್ತಾ ಇದ್ದೆ. ಬಣ್ಣ ಬಯಲಾದ್ಮೇಲೆ ಬಿಲ್ಡಪ್ ಕೊಟ್ಟು ಏನ್ ಸತ್ಯ. ಆದ್ರೂ ನೀನು ಒಂದ್ ವಿಷಯ ಅರ್ಥ ಮಾಡ್ಕೋ, ನಾನ್ ನಿನ್ ಜೊತೆ ಮಾತಾಡಲ್ಲ. ಯಾಕೆ ಅಮೂಲ್ ಬೇಬಿ? ಆರತಿ ಮಾಡಿ ಬರ್ತಾಳೆ ನಮ್ಮ ಸತ್ಯ.